ನಮಸ್ಕಾರ, ನೀವು ನೋಡ್ತಾ ಇದ್ರ ಏನ್ ಸಮಾಚಾರ. ನಾನು ಪರಿಣಿಕಾ. ದಿನದ ಪ್ರಮುಖ ಸುದ್ದಿಯನ್ನು ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪ್ರಜಾಧ್ವನಿ ಯಾತ್ರೆ. ಮುಳುಬಾಗಿಲಿನ ಕುರುಡು ಮಲೆಯಿಂದ ಜೋಡೆತ್ತಿನ ರಣಕಹಳೆ ಶುರು. ಇವತ್ತು ಬೆಳಿಗ್ಗೆ 10:30ಕ್ಕೆ ಗಣಪತಿಗೆ ಸಿದ್ದು ಡಿಕೆಶಿ ಪೂಜೆ ಸಲ್ಲಿಕೆ. ಕೋಲಾರದಿಂದ ಸಿದ್ದರಾಮಯ್ಯ ಡಿಕೆಶಿ ಪ್ರಚಾರ ಆರಂಭ. ರೋಡ್ ಶೋ ಮೂಲಕ ಅಭ್ಯರ್ಥಿ ಗೌತಮ್ ಪರ ಜೋಡೆತ್ತು ಕ್ಯಾಂಪೇನ್. ಚಿನ್ನದ ನಾಡಿನ ಬಳಿ ಬೆಂಗಳೂರಿನಲ್ಲಿ ಸಿಎಂ ಡಿಸಿಎಂ ರಣಕಹಳೆ. ಮೈತ್ರಿ ಪಾಳ್ಯದ ವಿರುದ್ಧ ಮೈಕೊಡವಿದ ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ. ಮತಬುಟ್ಟಿ ಭದ್ರಗೊಳಿಸೋಕೆ ಸ್ಟಾರ್ ಚಂದ್ರು ಭರ್ಜರಿ ಕ್ಯಾಂಪೇನ್. ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರ. ಬಾಗಲಕೋಟೆ ಕಾಂಗ್ರೆಸ್ನಲ್ಲಿ ತಣಿಯದ ಬಂಡಾಯದ ಬಿಸಿ. ಮತ್ತೆ ರೆಬಲ್ ಆಗೋ ಬಾಂಬ್ ಸಿಡಿಸಿದ ವೀಣಾ ಕಾಶಪ್ಪನವರ್. ಕಾಂಗ್ರೆಸ್ ಅಭ್ಯರ್ಥಿಗೆ ಬಿಗ್ ಶಾಕ್ ಕೊಡೋಕೆ ಮುಂದಾದ ಕೈನಾಯಕಿ. ಕೋಲಾರ ಲೋಕಸಭೆ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಗೆಲುವಿಗಾಗಿ ಮೈತ್ರಿ ನಾಯಕರ ಪಣ. ಚಿಂತಾಮಣಿ ಜೆಡಿಎಸ್ನ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ನೇತೃತ್ವದಲ್ಲಿ ಸಮಾವೇಶ. ಮಲ್ಲೇಶ್ ಬಾಬುನ ಗೆಲ್ಲಿಸುವಂತೆ ಒಕ್ಕೊರಲಿನಿಂದ ಕರೆ. ಗೋವ್ಯಾಕ್ ಘೋಷಣೆ ಬೆನ್ನಲ್ಲೇ ಸುನೀಲ್ ಬೋಸ್ಗೆ ಮತ್ತೊಂದು ಸಂಕಷ್ಟ. ಪ್ರಮಾಣ ಪತ್ರದಲ್ಲಿ ಹೆಂಡತಿ ಮಕ್ಕಳ ಮಾಹಿತಿ ಮುಚ್ಚಿಟ್ಟಿರೋ ಆರೋಪ. ಚಾಮರಾಜನಗರ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ದೂರು ದಾಖಲು. ಲೋಕಸಭಾ ಪ್ರಚಾರದಿಂದ ದೂರ ಉಳಿದ ರಮೇಶ್ ಕತ್ತಿ. ಅಣ್ಣಾ ಸಾಹೇಬ ಜೊಲ್ಲೆ ಪರ ಕ್ಯಾಂಪೇನ್ಗೆ ಬಾರದ ಮಾಜಿ ಸಂಸದ. ಟಿಕೆಟ್ ಮಿಸ್ ಆಗಿದ್ದಕ್ಕೆ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆಗೆ ಕೈರು. ಬಿಜೆಪಿಗೆ ಬರ್ತಾ ಇದ್ದ ಹಾಗೆ ರೆಡ್ಡಿ ಸೈಲೆಂಟ್ ಆಪರೇಷನ್ ಶುರು. ಕಲ್ಯಾಣ ಕರ್ನಾಟಕದ ಕಾಂಗ್ರೆಸ್ ನಾಯಕರಿಗೆ ಗಣಿಧಣಿ ಗಾಳ. ಎಸ್ ಶಿವರಾಮೇಗೌಡ ಅವರನ್ನ ಬಿಜೆಪಿಗೆ ಕರೆತಂದ ಜನಾರ್ದನ್ ರೆಡ್ಡಿ. ಕಾರಜೋಳ ಪ್ಲೀಸ್ ಗೋ ಬ್ಯಾಕ್ ಎಂದಿದ್ದ ಸಿದ್ದರಾಮಯ್ಯ. ಸಿಎಂ ಮಾತಿಗೆ ಚಿತ್ರದುರ್ಗ ಬಿಜೆಪಿ ಅಭ್ಯರ್ಥಿ ಟಾಂಗ್. ಬಾದಾಮಿ ಜನ ಕೈ ಹಿಡಿದೇ ಇದ್ರೆ ಮಾಜಿ ಸಿಎಂ ಅಂತ ಬೋರ್ಡ್ ಹಾಕ್ಬೇಕಿತ್ತು ಅಂದ ಗೋವಿಂದ ಕಾರಜೋಳ. ಕಾಂಗ್ರೆಸ್ನವರು ಸಮಾಜಗಳ ಮಧ್ಯೆ ಅಂತರ ಮೂಡಿಸ್ತಾ ಇದ್ದಾರೆ. ಜಾತಿ ಜನಾಂಗದ ನಡುವೆ ಸಂಘರ್ಷ ಉಂಟು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ವಿರುದ್ಧ ಹಾವೇರಿ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ವಾಗ್ದಾಳಿ. ಮತದಾನದ ಪ್ರಮಾಣವನ್ನ ಹೆಚ್ಚಿಸೋಕೆ ಮುಂದಾದ ಚಿಕ್ಕಮಗಳೂರು ಜಿಲ್ಲಾಡಳಿತ. ಮದುವೆ ಸಮಾರಂಭದಲ್ಲಿ ವೋಟಿಂಗ್ ಜಾಗೃತಿ. ವಧು ವರರಿಗೆ ಶುಭಾಶಯ ಕೋರಿ ಮತ ಚಲಾಯಿಸುವಂತೆ ಕರೆ. ರಾಮೇಶ್ವರಂ ಬಾಂಬ್ ಸ್ಫೋಟ ಕೇಸ್ ತನಿಖೆ ಚುರುಕು. ತೀರ್ಥಹಳ್ಳಿ ಮೂಲದ ಇಬ್ಬರಿಗೆ ಎನ್ಐಎ ಅಧಿಕಾರಿಗಳ ವಿಚಾರಣೆ. ಬಿಜೆಪಿ ಕಾರ್ಯಕರ್ತ, ಮೊಬೈಲ್ ಅಂಗಡಿ ಮಾಲೀಕನ ಎಂಕ್ವೈರಿ. ರಾಯಚೂರಿನಲ್ಲಿ 41 ಡಿಗ್ರಿಗೂ ಅಧಿಕ ತಾಪಮಾನದಿಂದ ತಂಡ ಹೊಡೆದ ಮಂದಿ. ಜನರನ್ನ ಕೂಲ್ ಮಾಡೋಕೆ ಜಿಲ್ಲಾಡಳಿತದಿಂದ ಸ್ವಿಮ್ಮಿಂಗ್ ಓಪನ್. ದುಬಾರಿ ದರ ನಿಗದಿ ಮಾಡಿದ್ದಕ್ಕೆ ಸ್ಥಳೀಯರಿಂದ ವಿರೋಧ. ಚಿಕ್ಕಬಳ್ಳಾಪುರದಲ್ಲಿ ದೇವಸ್ಥಾನಕ್ಕೆ ಕನ್ನ ಹಾಕೋಕೆ ಯತ್ನ. ಆಂಜನೇಯ ಸ್ವಾಮಿ ದೇಗುಲಕ್ಕೆ ನುಗ್ಗಿದ ಖತರ್ನಾಕ್ ಕಳ್ಳರು. ಕಾಂಪೌಂಡ್ ಗೋಡೆ ಹಾರಿ ಬಂದ ಕದಿಮರು ಜನರನ್ನ ಕಂಡು ಎಸ್ಕೇಪ್. ಮಹಾರಾಷ್ಟ್ರದ ಕೆಲ ಭಾಗಗಳಲ್ಲಿ ನೀರಿಗಾಗಿ ಹಾಹಾಕಾರ. ಲೋಕಸಭಾ ಚುನಾವಣೆ ವೇಳೆ ಮತದಾರರಿಂದ ವಾಟರ್ ಅಭಿಯಾನ. ನೋ ವಾಟರ್ ನೋ ವೋಟ್ ಅಂತ ಬ್ಯಾನರ್ ಹಾಕಿ ಗ್ರಾಮಸ್ಥರ ಆಕ್ರೋಶ. ತೆಲಂಗಾಣ ಕಾಂಗ್ರೆಸ್ ಅಧ್ಯಕ್ಷೆ ವೈಎಸ್ ಶರ್ಮಿಳಾ ಭರ್ಜರಿ ಕ್ಯಾಂಪೇನ್. ಬದ್ವೇಲ್ನಿಂದ ಚುನಾವಣಾ ಪ್ರಚಾರ. ರೋಡ್ ಶೋ ಮೂಲಕ ಮತಗಳನ್ನ ಸೆಳೆಯೋಕೆ ಪ್ಲಾನ್. ಗುಜರಾತ್ನ ಅಹಮದಾಬಾದ್ನಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಳ. ಟ್ರಾಫಿಕ್ ಪೊಲೀಸರಿಂದ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮ. 7,000 ವಿದ್ಯಾರ್ಥಿಗಳಿಗೆ ಹೆಲ್ಮೆಟ್ ವಿತರಣೆ. ತೈವಾನ್ ಬಳಿಕ ಅಮೆರಿಕಾದಲ್ಲಿ ಪ್ರಬಲ ಭೂಕಂಪನ.
ನ್ಯೂಯಾರ್ಕ್, ನ್ಯೂಜೆರ್ಸಿ ಸೇರಿದಂತೆ ಹಲವೆಡೆ ಭೂಕಂಪದ ಅನುಭವ. ರಿಕ್ಟರ್ ಮಾಪಕದಲ್ಲಿ 4.8 ತೀವ್ರತೆಯಲ್ಲಿ ಭೂಮಿ ಕಂಪಿಸಿರೋದು ದಾಖಲು. ಐಪಿಎಲ್ ಪಂದ್ಯಾವಳಿ ಮಧ್ಯೆ ಹಾರ್ದಿಕ್ ಪಾಂಡ್ಯ ಟೆಂಪಲ್ ರನ್. ಹ್ಯಾಟ್ರಿಕ್ ಸೋಲಿನ ಬೆನ್ನಲ್ಲೇ ಸೋಮನಾಥನಿಗೆ ನಮೋ ಎಂದ ಮುಂಬೈ ನಾಯಕ. ಸೋಮನಾಥನಿಗೆ ವಿಶೇಷ ಪೂಜೆ ಸಲ್ಲಿಸಿ ಸಂಕಷ್ಟದಿಂದ ಪಾರು ಮಾಡುವಂತೆ ಪ್ರಾರ್ಥನೆ. ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಎಸ್ಆರ್ಎಚ್ ವಿರುದ್ಧ ಸಿಎಸ್ಕೆಗೆ ಸೋಲು. ಬ್ಯಾಕ್ ಟು ಬ್ಯಾಕ್ 2 ಸೋಲನ್ನ ಕಂಡ ಚೆನ್ನೈ, ಗೆಲುವಿನ ಟ್ರ್ಯಾಕ್ಗೆ ಮರಳಿದ ಹೈದರಾಬಾದ್. ಐಪಿಎಲ್ 19ನೇ ಪಂದ್ಯದಲ್ಲಿ ಇವತ್ತು ಆರ್ಸಿಬಿ ಆರ್ಆರ್ ಮುಖಾಮುಖಿ. ಗೆಲುವಿನ ಲಯಕ್ಕೆ ಬರೋಕೆ ಫಾಫ್ ಪಡೆ ಕಸರತ್ತು. ಹ್ಯಾಟ್ರಿಕ್ ಜಯ ಸಾಧಿಸಿರೋ ರಾಜಸ್ಥಾನಕ್ಕೆ ಮತ್ತೊಂದು ಜಯದ ನಿರೀಕ್ಷೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.